ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಟಮ್ಟೆ ಅನ್ನೋ ಸಿನಿಮಾ ನೋಡಿದೆ. ಅದು ನಮ್ಮ ಕನ್ನಡದ ಸಿನಿಮಾ. ಮಯೂರು ನನ್ನ ತುಂಬ ಒಳ್ಳೆ ಗೆಳೆಯ, ನನಗೆ ಒಳ್ಳೆ ಡಾರ್ಲಿಂಗು. ಫಸ್ಟ್ ಪ್ರಯತ್ನ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರಿಗೂ ಮಗನ ಮೇಲೆ ಪ್ರೀತಿ ಇರುತ್ತೆ, ಮಗನಿಗೋಸ್ಕರ ಎಲ್ಲ ಮಾಡ್ತಾರೆ. ಬಟ್ ಇದರಿಂದ ಅವ್ರ ತಂದೆಗೋಸ್ಕರ ಮಾಡಿದ್ದಾರೆ ಒಂದು ಸಿನಿಮಾ ಡೈರೆಕ್ಷನ್. ಇದ್ರ ಮೇಲೆ ಗೊತ್ತಾಗುತ್ತೆ ತಂದೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ. ಒಳ್ಳೆ ಪ್ರಯತ್ನ, ಒಳ್ಳೆಯದಾಗಲಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತಮಟೆ ಸಿನಿಮಾ ಮಯೂರ್ ಅಣ್ಣದು ಫಸ್ಟ್ ಡೆಬ್ಯೂ ಡೈರೆಕ್ಷನ್. ಸೊ ತುಂಬ ಖುಷಿ ಆಯಿತು ನನಗೆ. ಒಂದು ತಮಟೆ ಸಿನಿಮಾ ಅಂದರೆ ಒಂದು ತಮಟೆಯಿಂದ ಇದೊಂದು ಸ್ಟೋರಿ ಶುರು ಆಗುತ್ತೆ. ಬಟ್ ಸ್ಯಾಡ್ ಎಂಡಿಂಗ್ ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಎಂಡಿಂಗ್ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಸ್ಯಾಡ್ ಎಂಡಿಂಗ್ ಅನ್ನೋ ಸ್ವಲ್ಪ ಬೇಜಾರಾಯಿತು. ಬಟ್ ಅವರ ಮೊದಲನೇ ನಿರ್ದೇಶನದ ಸಿನಿಮಾ ತಮಟೆ. ಸೊ ತುಂಬ ವಿಭಿನ್ನವಾಗಿದೆ. ಹಾಗೆಯೇ ಅವ್ರ ತಂದೆಯವ್ರನ್ನ ಇಟ್ಕೊಂಡೇ ಅವರು ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾನ ನೋಡಿ ಹೊಸ ಪ್ರಯತ್ನಗಳು ಇನ್ನಷ್ಟು ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತಮಟೆ ಆ್ಯಕ್ಚುಲಿ ಒಂದು 3-4 ವರ್ಷದ ಹಿಂದೆ ಇದ್ರ ಬಗ್ಗೆ ಒಂದು ಸೌಂಡ್ ಬಂದಿತ್ತು. ಬಟ್ ಫೈನಲಿ ಥಿಯೇಟರ್ಸ್ಗೆ ಬಂದಿರೋದು ಭಾಳ ಖುಷಿ ಆಯಿತು. ಮಯೂರ್ ಪಟೇಲ್ ಅವರು ಒಬ್ಬ ಯಂಗ್ಸ್ಟರ್ ಆಗಿ ಈ ಥರ ನಮ್ಮ ಒಂದು ಊರ ಹಬ್ಬದ ಮೇಲೆ ಒಂದು ಸಬ್ಜೆಕ್ಟ್ಗಳು ತೊಗೊಂಡು, ನಮ್ಮ ಫೋಕ್ ಆರ್ಟ್ಸ್ ಮೇಲೆ ಸಬ್ಜೆಕ್ಟ್ ತೊಗೊಂಡು ಸಿನಿಮಾ ಮಾಡೋದು ತುಂಬ ಖುಷಿ ಆಗ್ತಿದೆ. ನಾನು ನನ್ನ ಫಸ್ಟ್ ಸಿನಿಮಾ ಕೂಡ ಡೊಳ್ಳು ಅಂತಲೇ ಇದೇ ಥರದ ಒಂದು ಲೈನಲ್ಲಿತ್ತು. ಸೊ ಆ್ಯಂಡ್ ಮದನ್ ಸರ್ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ತುಂಬ ಕನ್ಸಿಸ್ಟೆಂಟ್ ಆಗಿತ್ತು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತಮಟೆ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಈಗ. ಒಂದು ಕಮ್ಯುನಿಟಿ, ತಮಟೆ ಹೊಡೆಯೋ ಕಮ್ಯುನಿಟಿ ಅವ್ರದ್ದು ಕಷ್ಟಗಳು, ಅವರು ಹೇಗೆ ಅವರದ್ದು ಜೀವನ ನಡೀತಿದೆ, ಆ್ಯಂಡ್ ಅಲ್ಲಿರೋ ಒಂದು ಬಿಲೀಫ್ಸು, ಅಲ್ಲಿರೋ ಒಂದು ಐಡಿಯಾಲಜಿ ಮೇಲೆ ಒಂದು ಸಿನಿಮಾ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಮದನ್ ಪಟೇಲ್ ಅವರದಲ್ಲಿ ಅದ್ಭುತವಾದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಇದೊಂಥರ ಎಜುಕೇಟಿವ್ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಆ್ಯಂಡ್ ಎಮೋಷ್ನಲಿ ಟಚ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ತೆ ಎಲ್ಲ ಮೀಡಿಯಾ ಚಾನಲ್ ಅವ್ರಿಗೆ. ಒಂದು ಒಳ್ಳೆ ಪ್ರಯತ್ನ. ಒಂದು ನಾವೆಲ್ನ ತಗೊಂಡು ಅವ್ರ ತಂದೆನ ಇಟ್ಕೊಂಡು ಒಂದು ಅದ್ಭುತವಾಗಿ ಏನೋ ಹೇಳಕ್ಕೆ ಬಂದಿದ್ದಾರೆ, ಬಟ್ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಹಾಗೆ ಮದನ್ ಸರ್ ಬಗ್ಗೆ ಮಾತಾಡೋಗಿಲ್ಲ. ಈ ವಯಸ್ಸಿನಲ್ಲೂ ಅಷ್ಟು ವಂಡರ್ಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅಷ್ಟು ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ದ ಹೋಲ್ ಟೀಮ್. ಒಳ್ಳೇದಾಗಲಿ. ಇದರಿಂದ ಮತ್ತೆ ಕಮರ್ಷಿಯಲ್ ಸಿನಿಮಾಗೆ ಮಯೂರ್ ಪಟೇಲ್ ಬಂದು ಒಳ್ಳೊಳ್ಳೆ ಸಿನಿಮಾ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ತಮಟೆ ಇದು ನಾನು 2017ರಲ್ಲಿ ಬಿಡುಗಡೆ ಆದಂಥ ನನ್ನ ಕಾದಂಬರಿ, ನನ್ನ ಮೊದಲ ಕಾದಂಬರಿ. ಈ ತಮಟೆ ಕಾದಂಬರಿ ಬರೆದ ದಿನವೇ, ಅಂದರೆ ಆ ಬಿಡುಗಡೆ ದಿನವೇ ಪ್ರೊಡ್ಯೂಸರ್ ಬಂದು, ಸರ್ ಇದನ್ನ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದರು. ಸರಿ, ನೀವು ಮಾಡೋದಾದರೆ ಯಾರ ಜೊತೆಯಲ್ಲಿ ಮಾಡ್ತೀರಿ ಅಂದಾಗ ಹೇಳಿ ಅದನ್ನು ಮಯೂರ್ ಅದನ್ನು ಡೈರೆಕ್ಟ್ ಮಾಡಬೇಕಂತ ಹೇಳಿ ಬಂದಿದ್ದೆ. ತದನಂತರ ನಾನು ಅದರ ಹಕ್ಕನ್ನು ಅವ್ರಿಗೆ ನಾನು ಕೊಟ್ಟಿದ್ದೆ. ಆ ಮುನಿಯನ ಪಾತ್ರಧಾರಿಗೆ ಅವರು ಬೇರೆ ಎಲ್ಲ ನಟರ ಅವರು ಹುಡುಕಾಡಿ ಕೊನೆಗೆ ಅವರು ಅದು ನನ್ನ ಹತ್ರ ಬಂದು ಇದ್ರ ಕತೆ ನೀವೇ ಬರೆದಿದ್ದೀರಿ, ಈ ಕಾದಂಬರಿನ, ಬಹುಶಃ ಈ ಪಾತ್ರಕ್ಕೆ ನೀವು ಆಪ್ಟ್ ಆಗ್ತೀರಿ. ಇಲ್ಲಪ್ಪ, ನನ್ನ ಬಾಡಿ ಲ್ಯಾಂಗ್ವೇಜೇ ಬೇರೆ, ಆ ಪಾತ್ರನೇ ಬೇರೆ ಅಂತ ಹೇಳಿದಾಗ, ಇಲ್ಲ ನಾನು ನಿಮ್ಮನ್ನು ಆ ಪಾತ್ರಕ್ಕೆ ಒಗ್ಗೂಡಿಸಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಪಾತ್ರದಲ್ಲಿ ನಾನು ಮಾಡಿದ ನಂತರ ನಾನೇ ತೆರೆ ಮೇಲೆ ನೋಡಿದಾಗ ನನಗೆ ನಾನು ಮಾಡಿರೋ ಪಾತ್ರನ ಅನ್ನೋಷ್ಟು ಮಟ್ಟಿಗೆ ನಿರ್ದೇಶಕ ನನ್ನ ಪುತ್ರ ಮಯೂರ್ ಪಟೇಲ್ ಮಾಡಿದ್ದಾರೆ. ಈ ಚಿತ್ರದ ಯಶಸ್ಸು ಬಹುಶಃ ಮಯೂರ್ ಪಟೇಲ್ಗೆ ಸಲ್ಲಬೇಕು ಮತ್ತು ಚಿತ್ರದ ನಿರ್ಮಾಪಕರಿಗೂ ಸಲ್ಲಬೇಕು. ಭಾಳಷ್ಟು ಜನ ಮೊನ್ನೆ ನಮ್ಮ ಪ್ರೊಫೆಸರ್ ಮಲ್ಲೇಪುರಂಜಿ ಅವ್ರ ಸಿನಿಮಾ ನೋಡಿ ತುಂಬ ಈ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಹನುಮಂತಯ್ಯನವರು ಮಾತಾಡಿದ್ದಾರೆ. ಭಾಳಷ್ಟು ಜನ ಕನ್ನಡ ಚಲನಚಿತ್ರದ ಯುವ ನಾಯಕ ನಟರುಗಳು, ಯುವ ನಿರ್ದೇಶಕರುಗಳು ಈ ಸಿನಿಮಾದ ಬಗ್ಗೆ ನೋಡಿದ್ದಾರೆ. ಮತ್ತು ಈ ದಿನ ಸಹ ಹಲವಾರು ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಟರು, ನಿರ್ದೇಶಕರು ನೋಡಿದ್ದಾರೆ. ಅವರೆಲ್ಲರೂ ಈ ಚಿತ್ರ ಮಯೂರ್ ಪಟೇಲ್ ಮೊಟ್ಟ ಮೊದಲನ ಪ್ರಯತ್ನ ಆದರೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತಿದ್ದಾರೆ. ನನಗೆ ನನ್ನ ನಟನೆ ಬಗ್ಗೆ ಬೇರೆಯವರು ಹೇಳಿದಾಗ ತುಂಬ ಖುಷಿ ಆಗ್ತಿದೆ. ಇದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಭಾಳಷ್ಟು ಜನ ಕಲಾವಿದರು, ಕನ್ನಡ ನಾಡಿನ ದಿಗ್ಗಜರು ಈ ಸಿನಿಮಾನ ನೋಡಿ ಮೆಚ್ಕೊಂಡಿದ್ದಾರೆ. ನೀವು ನೋಡಿ. ಎಂದಿನಂತೆ ನನಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ. ನಮಸ್ಕಾರ.